ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಅವತ್ತು ಹೇಳಿದೆ ಅಲ್ವಾ ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕು, ಅದನ್ನೆಲ್ಲ ಸೀರೆಗಳನ್ನ ಈ ರೀತಿ ಫಾಲ್ ಹಾಕೋದು ಕೂಡ ರೆಡಿ ಮಾಡಿದ್ದೀನಿ ಅಂತ. ಸೊ ಅದಷ್ಟು ಬ್ಲೌಸ್ಗಳನ್ನ ರೆಡಿ ಮಾಡಾಗಿದೆ. ಅದು ಯಾವ್ಯಾವ ಬ್ಲೌಸ್ಗಳನ್ನ ಎಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಅದನ್ನು ಕೂಡ ತೋರಿಸ್ಕೊಟ್ಬಿಡ್ತೀನಿ. ಅದಕ್ಕೂ ಮುಂಚೆ ಈ ಸ್ಯಾರಿಗಳನ್ನೆಲ್ಲನೂ ಕೂಡ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಅದನ್ನು ಫಸ್ಟ್ ಫಾಲ್ ಹಾಕ್ಬಿಟ್ಟು ಈ ರೀತಿ ಜಿಗ್ಜಾಗ್ ಮಿಷಿನು ಮತ್ತು ಓರ್ಲಾಕ್ ಮಿಷಿನ್ ಹತ್ರದಲ್ಲೇ ಇಟ್ಟಿದ್ದೀನಿ. ಸೊ ಫಸ್ಟ್ ಇದನ್ನೆಲ್ಲ ಫಾಲ್ ಹಾಕ್ಬಿಟ್ಟು ರೆಡಿ ಮಾಡಿಬಿಡ್ತೀನಿ. ಅದಾದಮೇಲೆ ಬೇಕಾದರೆ ನಾವು ಸ್ಟಿಚ್ಚನ್ನ ಮಾಡ್ಕೊಬಿಡ್ಬೋದು. ಫಸ್ಟ್ ಸೀರೆಗಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅದಾದಮೇಲೆ ಬ್ಲೌಸ್ಗಳನ್ನ ನೀವು ರೆಡಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಫಸ್ಟ್ ನೋಡಿ, ಈ ರೀತಿ ಎಲ್ಲನೂ ಕೂಡ ಕಟಿಂಗ್ ಮಾಡಿ ಸುತ್ತಿ ಇಟ್ಕೊಂಡಿದ್ದೀನಿ. ಎಲ್ಲ ಬ್ಲೌಸ್ಗಳನ್ನೂ ಕೂಡ ಕಟ್ ಮಾಡಿಬಿಡ್ತೀನಿ. ಸೀರೆಗಳನ್ನೆಲ್ಲ ಈ ರೀತಿ ಫಾಲ್ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಕವರ್ಗೆ ಹಾಕಿ. ಹಾಗೆಯೇ ನೋಡಿ, ಬ್ಲೌಸ್ಗೆ ಅದರದ್ದು ಪೀಸು ಮತ್ತು ಒಂದು ಬ್ಲೌಸ್ ಇದ್ದರೆ ಅದರದ್ದು ಎಷ್ಟು ಪೀಸ್ ಇದೆ ನೋಡಿ, ಬ್ಲೌಸ್ ತೋರಿಸ್ತಾ ಇದ್ದೀನಿ ಅಲ್ವಾ, ಅದರದ್ದು ಪೀಸು ಹಾಗೆ ಪ್ರತಿಯೊಂದನ್ನು ಕೂಡ ಇಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಕಟಿಂಗ್ ಮಾಡ್ಕೋತೀನಿ. ಇದರದ್ದು ಕಟಿಂಗ್ ವಿಡಿಯೋಗಳನ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗಾಗಿ ಮತ್ತೆ ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ಆಲ್ಮೋಸ್ಟ್ 36, 34 ಹಾಗೆಯೇ ವರ್ಕ್ ಬ್ಲೌಸು ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ನೋಡಿ, ಅಳತೆ ಬ್ಲೌಸು ಮತ್ತು ಪೀಸು ಆ ರೀತಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಳತೆ ಬ್ಲೌಸು ಮತ್ತು ಅದ್ರ ಜೊತೆ ಪೀಸು ಪ್ರತಿಯೊಂದನ್ನು ಕೂಡ. ಹಾಗೆಯೇ ಲೈನಿಂಗ್ ನೋಡಿ ಎಲ್ಲ ಕೂಡ ಖಾಲಿ ಆಗಿಬಿಟ್ಟಿದೆ. ಅದಕ್ಕೆಲ್ಲ ಇವಾಗ ಲೈನಿಂಗ್ನು ಕೂಡ ಕಟ್ ಮಾಡಿಕೊಂಡೆ ಅಲ್ವಾ. ಇನ್ನು ಉಳ್ಕೊಂಡಿರೋದು ಇದಿಷ್ಟು ಲೈನಿಂಗ್ ಉಳ್ಕೊಂಡಿದೆ. ಮದುವೆ ಬ್ಲೌಸ್ನ ಮುಗಿಸೋ ಅಷ್ಟರಲ್ಲಿ ಇದಿಷ್ಟು ಲೈನಿಂಗ್ ಖಾಲಿ ಆಗಿಬಿಟ್ಟು ಈ ರೀತಿ ಇದೆ. ನಾನಿಲ್ಲಿ ಕಾಟನಲ್ಲೇ ಈ ಲೈನಿಂಗ್ನು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದೆ ಅಲ್ವಾ, ಹಂಗಾಗಿ ಇಲ್ಲ ಅಂದರೆ ರ್ಯಾಕಲ್ಲಿ ಜೋಡಿಸ್ಬಿಡ್ತೀನಿ ಲೈನಿಂಗ್ನು ಕೂಡ. ಸೊ ಇದಿಷ್ಟು ಕೂಡ ಹೊಲಿಬೇಕು ನೋಡಿ. ಇವಾಗ ಈ ಮಿಷಿನ್ ಮೇಲೆ ಕೂಡ ಇಟ್ಟಿದ್ದೀನಿ ಅಲ್ವಾ, ಇದನ್ನು ಕೂಡ ಸ್ಟಿಚ್ ಮಾಡಬೇಕು. ಈ ಅಳತೆ ಬ್ಲೌಸ್ ಈ ಬ್ಯಾಗಲ್ಲಿರೋ ಅಂಥದ್ದು. ಇದನ್ನೆಲ್ಲ ಪೂರ್ತಿಯಾಗಿ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ ನಾನು ಹೇಗೆ ಅಂತಂದ್ಬಿಟ್ಟು. ಹಾಗೆಯೇ ಇದೆರಡು ಬ್ಯಾಗು ಮತ್ತು ಇಷ್ಟೇ ಉಳ್ಕೊಳ್ಳೋದು. ಇಡೀ ಮದುವೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಇದಿಷ್ಟು ಉಳ್ಕೊಂಡಿದೆ ಅಷ್ಟೇ. ಸೊ ಅದನ್ನು ಕೂಡ ಸ್ಟಿಚ್ ಮಾಡಿ ಮುಗಿಸ್ತು ಅಂತಂದರೆ, ಇವಾಗ ನಾನು ಹೇಳಿದೆ ಅಲ್ವಾ, ಮಾರ್ನಿಂಗ್ ಮತ್ತು ಒಂದು ನೈಟ್ ಪೂರ್ತಿಯಾಗಿ ನೀವು ಸ್ಟಿಚ್ ಮಾಡ್ತು ಅಂದರೆ ಒಂದೇ ನೈಟಲ್ಲಿ ಇದೆಲ್ಲ ಬ್ಲೌಸ್ಗಳು ಕೂಡ ಖಾಲಿ ಆಗುತ್ತೆ. ಆವಾಗ ನೀವು ಕೂಡ ಎಕ್ಸ್ಟ್ರಾ ಯಾರ್ದಾದ್ರೂ ಬ್ಲೌಸಸ್ಸು ಕೊಡ್ತು ಅಂತಂದರೆ ಅದನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೋದು, ನಿಮಗೆ ಈಸಿ ಆಗುತ್ತೆ. ಸೊ ನೋಡಿ, ಇದು ಬ್ಯಾಗಲ್ಲಿರೋ ಅಂಥದ್ದು ಸ್ಯಾರಿ ಮತ್ತು ಬ್ಲೌಸಸ್ ಎಲ್ಲ ನನ್ನದು. ಇದು ನನಗೆ ಸ್ಟಿಚ್ ಮಾಡ್ಕೋಬೇಕು. ಸೊ ಇದನ್ನು ಅವೆಲ್ಲ ಸ್ಟಿಚ್ ಮಾಡಿ ಆದಮೇಲೆ ಇದನ್ನು ಸ್ಟಿಚ್ ಮಾಡ್ಕೊಡ್ತೀನಿ. ಸೊ ಮದುವೆ ಇದೆ, ಹಂಗಾಗಿ ಅದನ್ನು ಕೂಡ ನಮಗೆ ರೆಡಿ ಮಾಡ್ಕೋಬೇಕು. ಇವಾಗ ಎಲ್ಲಕ್ಕೂ ಕೂಡ ಫಾಲ್ ಹಾಕಿ ಸ್ಯಾರಿನ ಫೋಲ್ಡಿಂಗ್ ಮಾಡಿ ಇಟ್ಬಿಡ್ತೀನಿ. ಅದೇ ನನ್ನದು ಮೊದಲು ತೋರಿಸ್ದೆ ಅಲ್ವಾ, ಆದಷ್ಟು ಸ್ಯಾರಿಗಳನ್ನ ಜಿಗ್ಜಾಗು ಮತ್ತು ಫಾಲ್ ಮಾಡಬೇಕಿತ್ತು. ಅದನ್ನೆಲ್ಲ ಮಾಡಿ ಇಟ್ಬಿಡ್ತೀನಿ. ಏನಾದರೂ ಜಾಸ್ತಿ ಇತ್ತು ಅಂತಂದರೆ ನಾನು ಬೇರೆಯವ್ರಿಗೆ ಕೊಡ್ತೀನಿ. ಬಟ್ ಮದುವೆ ಬ್ಲೌಸ್ ಎಲ್ಲ ಮುಗ್ದಿದೆ ಅಲ್ವಾ, ಹಂಗಾಗಿ ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳ್ಳೋ ಹಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಇದಿಷ್ಟನ್ನೇ ಕೂಡ ನಾನು ರೆಡಿ ಮಾಡಿ ಇಡ್ತಾಯಿದ್ದೀನಿ. ಹಾಗೆಯೇ ಇದೆಲ್ಲನೂ ಕೂಡ ಜೋಡಿಸ್ಕೋಬೇಕು. ಸೊ ಅರ್ಜೆಂಟಲ್ಲಿ ಥ್ರೆಡ್ ಪೈಪಿಂಗ್ ಎಲ್ಲನೂ ಕೂಡ ಎತ್ಕೊಂಡು ಅರ್ಜೆಂಟಲ್ಲಿ ಎಲ್ಲನೂ ಕೂಡ ಇಟ್ಬಿಟ್ಟಿರ್ತೀವಿ. ಒಂದು ಮದುವೆ ಬ್ಲೌಸ್ ಅಂತಂದ್ಬಿಟ್ಟು ಸ್ಟಿಚ್ ಮಾಡಿದ್ಮೇಲೆ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋ ಅಂಥದ್ದು ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ದಾರ ಮತ್ತು ರೆಡಿ ಪೈಪಿಂಗ್ ಎಲ್ಲನೂ ಕೂಡ ಇಟ್ಬಿಟ್ಟಿದ್ದೀನಿ. ಎಲ್ಲನೂ ಕೂಡ ಮತ್ತೆ ಜೋಡಿಸ್ಬಿಟ್ಟು ಅದನ್ನು ರೆಡಿ ಮಾಡಿ ಫಸ್ಟ್ ಹೆಂಗಿತ್ತು ಅದೇ ರೀತಿ ರೆಡಿ ಮಾಡ್ಕೊಳ್ಳೋದು. ಇವಾಗ ಹೊಸ್ದಾಗಿ ಬರುವಂಥ ಬ್ಲೌಸಸ್ ಎಲ್ಲನೂ ಕೂಡ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಆ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ನಾನು ಹೇಳ್ದಂಗೆ ಫಸ್ಟ್ ಲೈನಿಂಗ್ ಎಲ್ಲನೂ ಕೂಡ ಕಟ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಬಿಡಿ, ಫಾಲ್ ಹಾಕಿ. ಸೊ ಇದೆರಡು ಬ್ಲೌಸು ರೆಡಿ ಆಗಿದೆ, ಅದಕ್ಕೋಸ್ಕರ ಇದನ್ನು ಇಲ್ಲೇ ಇಟ್ಟಿದ್ದೀನಿ. ನಾನು ಬ್ಲೌಸಸ್ನ ರೆಡಿ ಮಾಡಿ ಇಲ್ಲಿ ಇಟ್ಬಿಡ್ತೀನಿ. ಉಕ್ಸು ನಾನು ಹಾಕೋದಿಲ್ಲ, ಉಕ್ಸು ಬೇರೆಯವ್ರು ಹಾಕ್ತಾರೆ. ಸೊ ಆ ಬ್ಲೌಸಸ್ ಎಲ್ಲ, ಆ ಸ್ಯಾರಿಗಳನ್ನೆಲ್ಲನೂ ಕೂಡ ಫಾಲ್ ಹಾಕಾಯಿತು. ಇನ್ನು ಇದು 3 ಸ್ಯಾರಿ ಇದೆ, ಇದನ್ನು ಕೂಡ ಫಾಲ್ ಹಾಕ್ಬಿಡ್ತೀನಿ. ಹಾಗೆಯೇ ನೋಡಿ, ಕಟಿಂಗ್ ಮಾಡೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ಲೈನಿಂಗ್ ಇದೆರಡು ಕಲರ್ ಇರಲಿಲ್ಲ, ಅದನ್ನು ತರಿಸ್ಕೊಂಡೆ. ಸೊ ಒಟ್ಟಿಗೆ ಕಟ್ ಮಾಡಿಬಿಡೋಣ ಎಲ್ಲನೂ ಕೂಡ ಅಂದ್ಬಿಟ್ಟು ಅದಷ್ಟನ್ನು ಮಾತ್ರ ತರಿಸ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಒಂದರ ಮೇಲ್ಗಡೆ ಒಂದು ಇವಾಗ ಫಾಲ್ ಹಾಕಿ ಇದನ್ನು ಕೂಡ ಇಟ್ಟೆ. ಇದನ್ನು ಬ್ಲೌಸಸ್ ಆಲ್ರೆಡಿ ರೆಡಿ ಇದೆ. ರೆಡಿ ಇರೋ ಬ್ಲೌಸಸ್ ಎಲ್ಲನೂ ಕೂಡ ಈ ರೀತಿ ಒಂದು ಸೈಡ್ ಇಟ್ಬಿಡ್ತೀನಿ, ಅವ್ರು ಕೇಳಿದಾಗ ಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ. ಓಕೆನಾ? ಸೊ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಅದು ಅಳತೆ ಬ್ಲೌಸು ಮತ್ತು ಪೀಸ್ಗಳು ಆ ರೀತಿ ಇಟ್ಕೊಂಡ್ರೆ ನಿಮಗೆ ಕಟಿಂಗ್ ಮಾಡಿ ಕೂಡ ಏನು ಮಾಡಿ ಅದಕ್ಕೇ ಸುತ್ತಿ ಇಟ್ಕೊಂಡ್ಬಿಡಿ. ಒಂದಷ್ಟು ಬ್ಲೌಸ್ಗಳನ್ನ ಕಟ್ ಮಾಡಿ ಇಟ್ಕೊಳ್ತು ಅಂತಂದರೆ ಒಂದು 10 ಬ್ಲೌಸು ಅಂತ ಟಾರ್ಗೆಟ್ ಇಟ್ಕೊಳ್ಳಿ. ಸೊ ಅದನ್ನು ಕಟ್ ಮಾಡಿ ಇಟ್ಬಿಡ್ತು ಅಂತಂದರೆ ಫಸ್ಟ್ ಜಾಯಿಂಟ್ ಮಾಡಿಕೊಂಡು ಅದಾದಮೇಲೆ ಎಲ್ಲನೂ ಕೂಡ ಸೇರಿಸ್ಕೊಳ್ತಾ ಬಂದರೆ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ.
ಸೊ ಒಂದೇ ದಿನ 1-2 ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಬ್ಲೌಸ್ಗಳು ಬೇಗ ಮುಗಿಯೋದಿಲ್ಲ. ಒಂದು ದಿನ 10-15 ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೋಬೇಕು. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೂಡ ನಾನು ಹೇಳಿದ್ದೀನಿ ಅಲ್ವಾ, ದಾರನೆಲ್ಲ ಸುತ್ತಿ ಇಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಜಾಯಿಂಟ್ ಮಾಡ್ಕೊಂಡ್ಬಿಡಿ. ಜಾಯಿಂಟ್ ಮಾಡ್ಕೊಂಡಾದಮೇಲೆ ಮಧ್ಯಾಹ್ನದ ಮೇಲೆ ನೀವು ಅದನ್ನೆಲ್ಲ ಸೇರಿಸ್ಕೊಳ್ತಾ ಹೋಯ್ತು ಅಂತಂದರೆ ನಿಮಗೆ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆ ಬ್ಲೌಸ್ಗಳು ಕೂಡ ಬೇಗ ಮುಗಿಯುತ್ತೆ. ಇದು ನೋಡಿ, ಇದು ಮಷಿನ್ ವರ್ಕ್ ಬ್ಲೌಸ್ ಆಗಿರುತ್ತೆ. ಸೊ ಮಷಿನ್ ವರ್ಕ್ ಬ್ಲೌಸ್ಗಳಾದರೆ ನಾವು ಬೇಗ ಸ್ಟಿಚ್ ಮಾಡ್ಕೋಬೋದು. ಹ್ಯಾಂಡ್ ವರ್ಕಿಂತ ಮಷಿನ್ ವರ್ಕು ತುಂಬಾ ಈಸಿಯಾಗಿ ಮಾಡ್ಬೋದು. ಯಾಕಂತಂದರೆ ಆಲ್ರೆಡಿ ಸ್ಟಿಚ್ ಮಾಡಿಬಿಡೋದು, ಅದಾದಮೇಲೆ ಉಲ್ಟಾ ತಿರುಗಿಸೋದು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಇದೇನು ಕಷ್ಟ ಆಗೋದಿಲ್ಲ. ಈ ಥರ ಬ್ಲೌಸ್ಗಳನ್ನ ಯಾವುದು ಕಷ್ಟ ಆಗೋದಿಲ್ಲ, ಯಾವುದು ಡಿಸೈನ್ ಇಲ್ಲ, ಅದನ್ನು ಫಸ್ಟ್ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಹ್ಯಾಂಡ್ ವರ್ಕು ಡಿಸೈನ್ ಇತ್ತು ಅಂತಂದರೆ ಅದನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ. ಅವಾಗೇನಾಗುತ್ತೆ, 5 ಬ್ಲೌಸು ಡಿಸೈನ್ ಇಲ್ಲ, ಚಿಕ್ಕದು ಹ್ಯಾಂಡ್ ವರ್ಕ್ ಬ್ಲೌಸಸ್ ಇದೆ ಅಂತಂದರೆ ಫಸ್ಟು ಅದು ಮುಗಿದೋಗುತ್ತೆ ಅಲ್ವಾ. ಅದನ್ನು ಮುಗಿಸ್ಬಿಟ್ಟು ಇದು ಕಷ್ಟ, ನಿಮಗೆ ಡಿಸೈನ್ ಮಾಡೋದು ಟೈಮ್ ತಗೊಳುತ್ತೆ ಅದನ್ನು ಸ್ಟಿಚ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇದಿಷ್ಟು ಬ್ಲೌಸ್ ಮುಗ್ದೋಗಿದೆಯಲ್ಲ, ಇದನ್ನು ನಿಧಾನಕ್ಕೆ ಸ್ಟಿಚ್ ಮಾಡಿದ್ರೆ ಆಯಿತು ಅನ್ನೋ ಥರ ಆಗಿ ಸೊ ಅದನ್ನು ಕೂಡ ನೀವು ರೆಡಿ ಮಾಡ್ಬೋದು. ನಾನು ಆಲ್ಮೋಸ್ಟ್ ಪ್ರತಿಯೊಂದನ್ನು ಕೂಡ ಹಾಗೆಯೇ ಮಾಡೋದು. ಫಸ್ಟು ಡಿಸೈನ್ ಇಲ್ಲದೇ ಇರೋದನ್ನೆಲ್ಲ ಕಟಿಂಗ್ ಮಾಡಿಬಿಡ್ತೀನಿ, ಅದನ್ನು ಸ್ಟಿಚ್ ಮಾಡಿಬಿಡ್ತೀನಿ. ಅದಾದಮೇಲೆ 2-3 ಡಿಸೈನ್ ಇರೋದು ಮಾತ್ರ ಉಳ್ಕೊಳ್ಳುತ್ತೆ. ಸೊ ಟೈಲರ್ಗಳು ಬೇಗ ಕೊಡೋದಿಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ. ನಾನು ಯೂಸ್ ಮಾಡೋವಂಥ ಟ್ರಿಕ್ಸ್ನ ಯೂಸ್ ಮಾಡಿ. ಸೊ ನಾನು ಇದುವರೆಗೂ ಕೂಡ ಯಾರದೇ ಬಟ್ಟೆಗಳನ್ನ ಆ ರೀತಿ ಎಲ್ಲ ಗುಡ್ಡೆ ಹಾಕ್ಕೊಂಡಿಲ್ಲ. ಸೊ ನಾನು ವೀಡಿಯೋ ಕೊನೆಯಲ್ಲಿ ಕೂಡ ತೋರಿಸ್ತೀನಿ. ಎಲ್ಲ ಬ್ಲೌಸಸ್ಸು ಕೂಡ ರೆಡಿ ಮಾಡಿಬಿಡಿದೆ. ನಾನು ಹೇಳಿದೆ ಅಲ್ವಾ, ಒಂದು ದಿನ ನಿದ್ದೆ ಇಲ್ಲ ಅಂತಂದರೆ ಆದರೆ ನಾಳೆ ನಾವು ಮಲ್ಕೋಬೋದು. ಒಂದು ದಿನ ನಿದ್ದೆಗೆ ಇಟ್ಕೊಂಡು ಪೂರ್ತಿಯಾಗಿ ಸ್ಟಿಚ್ ಮಾಡಿಬಿಡಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ಇನ್ನು ನೀವೇ ರೆಸ್ಟ್ ತಗೋಬೋದು. ಆಗಲ್ಲ ಅಂತ ಏನು ಹೇಳೋದಕ್ಕಾಗಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಕಾದರೆ ಬೇಗ ಬ್ಲೌಸಸ್ ಎಲ್ಲ ನಿಮಗೆ ಮುಗಿದೋಗುತ್ತೆ ನೋಡಿ. ಅದಷ್ಟು ಮತ್ತು ಅಷ್ಟು ಇರೋದು ಅಷ್ಟೇ. ಮದುವೆ ಬಟ್ಟೆಗಳನ್ನು ನಾನು ಮುಗಿಸಿ ಅದಷ್ಟೇ ಇರೋದು. ಅದನ್ನು ರೆಡಿ ಮಾಡಿಬಿಟ್ರೆ ಪೂರ್ತಿಯಾಗಿ ಬಟ್ಟೆಗಳೇ ಇಲ್ಲದಿರೋ ರೀತಿ ಖಾಲಿ ಆಗಿಬಿಡುತ್ತೆ. ಅದಾದಮೇಲೆ ನಾವು ಹೊಸ್ದಾಗಿ ಕೊಡೋ ಅಂಥವ್ರದನ್ನ, ಬಟ್ಟೆಗಳಂತೂ ಬರ್ತಾನೆ ಇರುತ್ತೆ, ಬಟ್ ಹೊಸ್ದಾಗಿ ಕೊಡೋ ಅಂಥವ್ರದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ. ಬ್ಲೌಸಸ್ ಎಲ್ಲನೂ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನಾನು ಅಳತೆ ಬ್ಲೌಸ್ ತೋರಿಸ್ದೆ ಅಲ್ವಾ, ಅದು ಬ್ಲೌಸಸ್ ಎಲ್ಲ ಈ ರೀತಿ ಪೂರ್ತಿಯಾಗಿ ರೆಡಿ ಆಯಿತು ನೋಡಿ. ನಾನು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಈ ಅಳತೆ ಬ್ಲೌಸ್ದು ಇದು ಕೆಳಗಡೆ ಇರೋದು ಒಂದೇ, ಮೇಲ್ಗಡೆದು ಇವು 3. ಈ ಅಳತೆ ಬ್ಲೌಸ್ದು ಬಂದು ಇದಿಷ್ಟು 4 ಬ್ಲೌಸು. ಸೊ ಹಾಗೆಯೇ ಈ ಅಳತೆ ಬ್ಲೌಸ್ದು ಬಂದು ಈ ಬ್ಲೌಸು. ಸೊ ಇದಿಷ್ಟು ಬ್ಲೌಸ್ಗಳನ್ನ ಸ್ಟಿಚಿಂಗ್ ಮಾಡಿ ರೆಡಿ ಮಾಡಿ ಆಯಿತು. ಹಾಗೆಯೇ ಅದಕ್ಕೆ ಅಮೌಂಟ್ ಎಷ್ಟು ಅಂತಂದ್ಬಿಟ್ಟು ಇವಾಗ ಬಿಲ್ ಹಾಕಿ ಅವ್ರಿಗೆ ಕೊಡ್ತು ಅಂತಂದರೆ ಇಲ್ಲಿರೋ ಅಷ್ಟು ಬ್ಲೌಸ್ಗಳು ಕೂಡ ರೆಡಿ ಆಯಿತು. ವಿಡಿಯೋ ಹೆಲ್ಪ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.